ವರ್ಲ್ಡ್ಗೆ ಬ್ಯೂಟಿಫುಲ್ ಸೀಕ್ರೆಟ್ನ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಹಾಭಾರತದಲ್ಲಿ ದ್ರೌಪದಿಗೆ ಯಾಕೆ 5 ಜನ ಗಂಡಂದರು ಅನ್ನೋದನ್ನು ನಮಗೆ ಉತ್ತರ ಸಿಗದೇ ಇರೋ ಅಂಥ ಒಂದು ಪ್ರಶ್ನೆ ಆಗುಳ್ತಿತ್ತು ಕೆಲವೊಬ್ಬರಿಗೆ. ಸೊ ಆ ಥರ ಪ್ರಶ್ನೆಗೆ ಇವಾಗ ಉತ್ತರ ಕೊಡ್ತೀನಿ. ಈಗ ದ್ರೌಪದಿ ಅಂದರೆ ನಾವು ಅದನ್ನು ಆತ್ಮ ಅಂತನಾದರೂ ಕರಿಬೋದು ಅಥವಾ ದೇಹ ಅಂತನಾದರೂ ಕರಿಬೋದು. ಈ ಆತ್ಮ ಅಥವಾ ದೇಹದಲ್ಲಿ ಒಂದು ಮೆದುಳಿದ್ದಾಗ ಆ ಮೆದುಳಿನಲ್ಲಿ 5 ಥರ ಆಲೋಚನೆ ಮಾಡುವಂಥ ವ್ಯಕ್ತಿಗಳು ಈ ಸೃಷ್ಟಿಯಲ್ಲಿ ಇದ್ದಾರೆ ಅಂತ. ಈ ದ್ರೌಪದಿ ಆಗಿರೋಳು 5 ಜನ ಆಲೋಚನೆ ಮಾಡೋರ್ಗಳ ಜೊತೆ ನಾನು ಯಾವ ಥರ ವ್ಯವಹರಿಸಬೇಕು ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ದ್ರೌಪದಿಗೆ 5 ಜನ ಗಂಡಂದ್ರು ಇರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲಿ ಯುಧಿಷ್ಠಿರ ಆಗಿರ್ಬೋದು, ಭೀಮ ಆಗಿರ್ಬೋದು, ನಕುಲ ಸಹದೇವ, ಅರ್ಜುನ ಆಗಿರ್ಬೋದು ಅಂತ. ಈ ಅರ್ಜುನನ ನಾವು ಎಮೋಷ್ನಲ್ ಥಿಂಕರ್ ಅಂತ ಕರಿತೀವಿ, ಭೀಮನ್ನ ನಾವು ಯುನೀಕ್ ಥಿಂಕರ್ ಅಂತ ಕರಿತೀವಿ, ಯುಧಿಷ್ಠಿರನ ನಾವು ಸೆಲ್ಫ್ ಥಿಂಕರ್ ಅಂತ ಕರಿತೀವಿ, ನಕುಲನ ನಾವು ಕಾಷಿಯಸ್ ಥಿಂಕರ್ ಅಂತ ಕರಿಬೋದು, ಅದೇ ಥರ ಸಹದೇವನ ನಾವು ರಿಫ್ಲೆಕ್ಟಿವ್ ಥಿಂಕರ್ ಅಂತ ಕರಿಬೋದು. ಅಂದರೆ ಈ 5 ಜನ ಆಲೋಚನೆ ಮಾಡೋರುಗಳು ಒಬ್ಬ ಮಾಡುವ ರೀತಿ ಇನ್ನೊಬ್ಬ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಈ 5 ಜನಗಳ ಜೊತೆ ಒಂದು ಆತ್ಮ, ಒಂದು ದೇಹ ಯಾವ ಥರ ವ್ಯವಹರಿಸಬೇಕು, ಯಾರಿಗೂ ನೋವಾಗದೇ ಇರೋ ರೀತಿ ಅನ್ನೋದು ಈ ಸೃಷ್ಟಿಯ ರಹಸ್ಯವನ್ನು ಹೇಳುತ್ತೆ.